ಬೆಂಗಳೂರಲ್ಲಿ ರಿಲ್ಯಾಕ್ಸ್ ಆಗಿ ಕಮ್ಮಿ ಖರ್ಚಲ್ಲಿ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಹೋಗ್ಬೇಕಾ ಅಂತ ಜಾಗನ ನೀವೇನಾದರೂ ಹುಡುಕ್ತಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಆ ಜಾಗ ಯಾವುದು, ಎಲ್ಲಿದೆ, ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ಬೆಂಗಳೂರಲ್ಲಿರೋವಂಥ ಒಂದು ಪೀಸ್ಫುಲ್ ಆಗಿರೋ ಜಾಗ ಕರ್ಕೊಂಡ್ಬಂದಿದ್ದೀನಿ. ಬೆಂಗಳೂರಲ್ಲಿ ಪೀಸ್ಫುಲ್ ಆಗಿರೋ ಜಾಗ ಇದೆ ಅಂತೀರಾ? ಹೌದು, 100% ಇದೆ. ಈ ಟ್ರಾಫಿಕ್ ನಡುವೆನೂ ಬೆಂಗಳೂರು ಒಳಗಡೆನೆ ಒಂದೊಳ್ಳೆ ಪೀಸ್ಫುಲ್ ಆಗಿರೋ ಜಾಗ ಇದೆ. ಆ ಜಾಗ ಯಾವುದು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಬಂದಿರೋದು ವಿಶ್ವಶಾಂತಿ ಆಶ್ರಮಕ್ಕೆ. ಇದಿರೋದು ಬೆಂಗಳೂರಿಂದ ಜಸ್ಟ್ 25 ಕಿಲೋಮೀಟರು, ನೆಲಮಂಗಲ ಹತ್ರ. ಈ ಆಶ್ರಮನ ಸಂತ ಸದ್ಗುರು ಕೇಶವದಾಸ್ ಅವರು 1982ರಲ್ಲಿ ಭಗವದ್ಗೀತೆಯ ಸಂದೇಶ, ವಿಶ್ವಶಾಂತಿ ಹಾಗೂ ಭಕ್ತಿಯ ಯೋಗವನ್ನು ಜನರಿಗೆ ತಲುಪಿಸುವ ಸಲುವಾಗಿ ಈ ಕ್ಷೇತ್ರನ ಇಲ್ಲಿ ಸ್ಥಾಪಿಸಿದ್ದಾರೆ. ನೀವಿಲ್ಲಿ ಬರೋಕ್ಕೆ ತುಂಬ ಬಸ್ ಫೆಸಿಲಿಟೀಸ್ ಇದೆ. ನೀವು ಮೆಜೆಸ್ಟಿಕ್ಕಿಂದ, ಮಾರ್ಕೆಟಿಂದ ನೆಲಮಂಗ್ಲಕ್ಕೆ ಹೋಗೋ ಯಾವುದೇ ಬಸ್ ಹತ್ತಿದ್ರು ವಿಶ್ವಶಾಂತಿ ಧಾಮದ ಹತ್ರನೇ ಒಂದು ಸ್ಟಾಪ್ ಕೊಡ್ತಾರೆ. ಸೊ ಅಲ್ಲಿಂದ ನೀವು ಆರಾಮಾಗಿ ನಡ್ಕೊಂಡೇ ಬರ್ಬೋದು. ನಿಮ್ಮ ಓನ್ ವೆಹಿಕಲಲ್ಲಿ ನೀವೇನಾದ್ರು ಬಂದರೆ ಇಲ್ಲಿ ಒಳಗಡೆ ಪಾರ್ಕಿಂಗ್ ಫೆಸಿಲಿಟೀಸ್ ಸಹ ಇದೆ. ಹಬ್ಬ ಹರಿದಿನಗಳು ಮಾತ್ರ ಇಲ್ಲಿ ಸ್ವಲ್ಪ ರಶ್ ಇರುತ್ತೆ. ಅದು ಬಿಟ್ಟರೆ ಬೇರೆ ದಿನ ಎಲ್ಲ ಅಷ್ಟು ಕ್ರೌಡ್ ಇರಲ್ಲ. ತುಂಬ ಸೈಲೆಂಟ್ ಆಗಿ, ತುಂಬ ಪೀಸ್ಫುಲ್ ಆಗಿ ಈ ಆಶ್ರಮ ಇರುತ್ತೆ. ಸುತ್ತ ಹಸಿರು ಗಿಡ ಮರಗಳು, ಕಣ್ಣಿಗೆ ಆನಂದ ಕೊಡುವಂಥ ಹೂವಿನ ಗಿಡಗಳ ಮಧ್ಯೆ ಇರೋ ಈ ಆಶ್ರಮ ತುಂಬ ಪ್ರಶಾಂತವಾಗಿದೆ. ಸುಮಾರು 15 ಎಕರೆಯಲ್ಲಿ ಈ ಆಶ್ರಮನ ಕಟ್ಟಿದ್ದಾರೆ. ಆಶ್ರಮದ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಡಿವೈನ್ ಫೀಲ್ ಆಗುತ್ತೆ. ಈ ಆಶ್ರಮ ತುಂಬಾ ಶಾಂತಿಯುತವಾಗಿದೆ, ಹಾಗೆ ಒಳ್ಳೆ ಪರಿಸರ ಸಹ ಹೊಂದಿದೆ. ನೀವು ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಕಾಣೋದು ವಿಶ್ವರೂಪ ವಿಜಯ ವಿಠಲನ ಪ್ರತಿಮೆ. ಇದಂತೂ ಕಪ್ಪು ಕಲ್ಲಲ್ಲಿ ಸಿಂಗಲ್ ಸ್ಟೋನಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪಂಡ್ರಾಪುರದಲ್ಲಿರೋಂಥ ಪಾಂಡುರಂಗನ್ನ ನಾವಿಲ್ಲಿ ನೋಡ್ಬೋದು. ಗರ್ಭಗುಡಿ ಚಿಕ್ಕದಾಗಿದ್ರು ಇಲ್ಲಿರೋಂಥ ಮೂರ್ತಿ ತುಂಬಾನೇ ಚೆನ್ನಾಗಿದೆ. ಈ ಟೆಂಪಲ್ನ ದಕ್ಷಿಣದ ಪಂಡ್ರಾಪುರಿ ಅಂತಲೂ ಕರೀತಾರೆ. ಉತ್ತರದಲ್ಲಿರೋ ಪಂಡ್ರಾಪುರಕ್ಕೆ ಹೋಗೋಕ್ಕಾಗದೇ ಇರೋರು ಇಲ್ಲಿ ಬಂದು ಪಾಂಡುರಂಗ ರುಕ್ಮಿಣಿಯ ದರ್ಶನ ಪಡಿಬೋದು. ಈ ಮೂರ್ತಿಗೆ ಆಷಾಢ ಮಾಸದ ಪ್ರಥಮ ಏಕಾದಶಿ ದಿನ ಮಹಾಮಸ್ತಾಭಿಷೇಕನ ಮಾಡ್ತಾರೆ. ಈ ದೇವಸ್ಥಾನದ ಎರಡು ಸೈಡು ಶಂಖ ಚಕ್ರ ಇರುವಂತ ಶ್ರೀರಾಮ ತಾರಕ ನಿಧಿಯ ಸ್ತೂಪ ನೋಡ್ಬೋದು. ಹಾಗೆ ವಿಜಯ ವಿಠಲನ ಪಕ್ಕದಲ್ಲೇ ಆದಿಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಅಷ್ಟಲಕ್ಷ್ಮಿಯರ ದೇವಸ್ಥಾನ ಸಹ ಮಾಡಿದ್ದಾರೆ. ಬಟ್ ಇದಿನ್ನೂ ವರ್ಕ್ ನಡೀತಾ ಇದೆ, ಇನ್ನು ಜನರಿಗೆ ದರ್ಶನ ಬಿಟ್ಟಿಲ್ಲ. ಇನ್ನು ಸ್ವಲ್ಪ ದಿನದಲ್ಲೇ ರೆಡಿ ಆಗುತ್ತೆ ಅಂತ ಅನ್ಸುತ್ತೆ.
ಹಾಗೆ ಇಲ್ಲೊಂದು ವಿಶೇಷವಾದಂಥ ತುಳಸಿ ಕಟ್ಟೆ ಇದೆ. ಕೆಳಗಡೆ ನೋಡಿ ಆಮೆ ಇದೆ. ಆಮೆ ತುಳಸಿ ಕಟ್ಟೆನ ಹೊತ್ಕೊಂಡು ಹೋಗೋ ಥರ ಮಾಡಿದ್ದಾರೆ. ತುಳಸಿ ಕಟ್ಟೆ ಸುತ್ತ ಅಷ್ಟಲಕ್ಷ್ಮಿಯರ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಪ್ರಸನ್ನ ದುರ್ಗಾದೇವಿ ಸನ್ನಿಧಿ. ಈ ಆಶ್ರಮದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7:30ವರೆಗೂ. ಆದರೆ ಇಲ್ಲಿ ಪೂಜೆ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30, ಮತ್ತೆ ಸಂಜೆ 4 ಗಂಟೆಯಿಂದ ರಾತ್ರಿ 7:30ವರೆಗೂ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ. ಮಿಕ್ಕಿದ್ ನೀವು ಯಾವುದೇ ಟೈಮಲ್ಲಿ ಬಂದರೂ ದೇವ್ರ ದರ್ಶನ ಅಂತೂ ಮಾಡ್ಬೋದು. ಸೊ ಇಲ್ಲಿವರೆಗೂ ನೀವು ಫ್ರೀಯಾಗಿ ದರ್ಶನ ಮಾಡ್ಬೋದು. ಬಟ್ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕಂದ್ರೆ ನೀವು ಟಿಕೆಟ್ ತೊಗೊಂಡು ಮುಂದಕ್ಕೆ ಹೋಗ್ಬೇಕು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಟಿಕೆಟ್ ಕೌಂಟರು. ಗೀತಾ ಮಂದಿರ, ಗಾಯತ್ರಿ ಮಂದಿರ ಇದೆಲ್ಲ ನೋಡಬೇಕು ಅಂದರೆ ಟಿಕೆಟ್ ತೊಗೊಬೇಕು. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಬಂದು 30 ರೂಪೀಸು. ನೀವು 30 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಮುಂದಕ್ಕೆ ಹೋಗ್ಬೇಕು. ಹಾಗೆ ಇಲ್ಲಿ ಒಳಗಡೆ ಪುಟಾಣಿ ಪಾರ್ಕ್ ಅಂತ ಮಾಡಿದ್ದಾರೆ. ಇದ್ರೊಳಗಡೆ ಬಂದರೆ ನಿಮಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ತುಂಬ ಟಾಯ್ಸ್ಗಳನ್ನ ಇಟ್ಟಿದ್ದಾರೆ. ಬಟ್ ಇಲ್ಲಿ ಮಕ್ಕಳನ್ನ ಆಟ ಆಡ್ಸೋದಕ್ಕೂ 20 ರೂಪೀಸ್ ಪೇ ಮಾಡಿ ಟಿಕೆಟ್ ತೊಗೊಬೇಕು. ಆಶ್ರಮನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನ್ ಇದೆ. ಈ ಜಾಗಕ್ಕೆ 1 ಡೇ ಟ್ರಿಪ್ ಅಂತ ಸ್ಕೂಲ್ ಮಕ್ಕಳನ್ನ ಸಹ ಕರ್ಕೊಂಡ್ಬರ್ತಾರೆ. ನೋಡಿ ಇಲ್ಲಿ ಯಾವುದೋ ಸ್ಕೂಲ್ ಮಕ್ಕಳು ಸಹ ಬಂದಿದ್ದಾರೆ. ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದ್ರೆ ತುಂಬಾನೇ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಅಂತಾನೆ ಆಟ ಆಡೋಕೆ ಪಾರ್ಕ್ ಇದೆ. ಮಕ್ಕಳಿಗೆ ಆಟ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿನ ತೋರ್ಸೋಕೆ ಮತ್ತೆ ಅದ್ರ ಬಗ್ಗೆ ಹೇಳೋಕೆ ಇದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಇಲ್ಲಿ ನಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡೋದು ಈ ರಥ. ಈ ರಥನ ಸೂಕ್ಷ್ಮವಾಗಿ ನೋಡಿದ್ರೆ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದು ತುಂಬಾ ದೊಡ್ಡದಾಗಿದೆ. ಈ ರಥದಲ್ಲಿ ಸಾರಥಿಯಾದಂಥ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ತಿರೋದನ್ನ ನೋಡ್ಬೋದು. ಬೆಂಗಳೂರಲ್ಲಿ ಆಫೀಸ್ ವರ್ಕು, ಮನೆ ಕೆಲಸ ಅಂತ ಯಾವಾಗಲೂ ಬ್ಯುಸಿಯಾಗಿರೋ ನಮಗೆ ಈ ಥರ ಜಾಗಕ್ಕೆ ಬಂದರೆ 100% ಮೈಂಡ್ ಅಂತೂ ರಿಲೀಫ್ ಆಗುತ್ತೆ. ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಆರಾಮಾಗಿ ನೀವು ಫ್ಯಾಮಿಲಿ ಸಮೇತ ಬಂದು ಈ ಜಾಗಕ್ಕೆ ವಿಸಿಟ್ ಮಾಡ್ಬೋದು ಅಂತ. ಈ ಜಾಗದ ಅಟ್ರಾಕ್ಷನ್ ಅಂದರೆ ಇದೇನೆ. ಭಗವಂತನ ವಿಶ್ವರೂಪ ದರ್ಶನನ ಸ್ಟ್ಯಾಚು ಮಾಡಿ ನಿಲ್ಲಿಸಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಇಲ್ಲಿ ಸಿಮೆಂಟಿಂದ ಮಾಡಿರೋ ವಿಷ್ಣುವಿನ ವಿಶ್ವರೂಪದ ಸ್ಟ್ಯಾಚುನ ನಿರ್ಮಿಸಿದ್ದಾರೆ. ನಿಮಗೆ ಈ ಸ್ಟ್ಯಾಚುನಲ್ಲಿ ಮೊದಲು ಕಾಣೋದು ಮಹಾಬಲಿ, ಮತ್ತು ನರಸಿಂಹ, ನೆಕ್ಸ್ಟ್ ಗಣಪತಿ, ಶಿವ, ವಿಷ್ಣು, ನಂತರ ಬ್ರಹ್ಮ, ಐಗ್ರೀವ, ಮಾರುತಿ, ಕೊನೆಯಲ್ಲಿ ಬರೋದು ಪರಶುರಾಮ. ಹೀಗೆ 9 ಮುಖಗಳನ್ನು ನೀವಿಲ್ಲಿ ನೋಡ್ಬೋದು. ಇದನ್ನ ವಿರಾಟ ರೂಪದ ಮೂರ್ತಿ ಅಂತಾನೂ ಕರೀತಾರೆ. ನಾನು ಭಾರತದ ಹರಿಯಾಣದಲ್ಲಿರೋ ಕುರುಕ್ಷೇತ್ರದ ಬಗ್ಗೆ ಬ್ಲಾಗ್ ಮಾಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಅದನ್ನ ನೋಡಿಲ್ವೋ ಆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಅದರಲ್ಲಿ ಕುರುಕ್ಷೇತ್ರದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವರೂಪ ತೋರಿಸಿದ ಜಾಗನ ತೋರಿಸಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿ. ಈ ದೇವಸ್ಥಾನದ ಗೋಡೆಗಳ ಮೇಲೆ ಸುಮಾರು 800 ಶ್ಲೋಕಗಳನ್ನು ಕನ್ನಡ, ಹಿಂದಿ, ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಕೆತ್ತಲಾಗಿದೆ.
ನೀವು ಭಗವಂತನ ವಿಶ್ವರೂಪನ ನೋಡಿಕೊಂಡು ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಸಿಗೋದು ಬ್ರಹ್ಮರೂಪಿ ಗಾಯತ್ರಿ ದೇವಿಯವರ ಸನ್ನಿಧಿ. ಹಿಂದೂ ಧರ್ಮದಲ್ಲಿ ಗಾಯತ್ರಿ ದೇವಿನ ವೇದ ಮಾತೆ ಅಂತ ಕರೀತಾರೆ. ಜ್ಞಾನ, ಶಕ್ತಿ ಮತ್ತೆ ಆಧ್ಯಾತ್ಮ ಬೆಳಕಿನ ಪ್ರತೀಕವೇ ಗಾಯತ್ರಿ ದೇವಿ. ಗಾಯತ್ರಿ ಮಂತ್ರನ ದಿನ ಜಪಿಸೋದ್ರಿಂದ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಸಿಗುತ್ತೆ ಅಂತ ವೇದಗಳಲ್ಲಿ ಹೇಳಲಾಗಿದೆ. ಇಲ್ಲಿ ಭಕ್ತರು ಕುಳಿತು ಗಾಯತ್ರಿ ಜಪ ಮತ್ತೆ ಧ್ಯಾನನ ಮಾಡ್ತಾರೆ. ಆಧ್ಯಾತ್ಮಿಕ ಅನುಭವನ ಹುಡುಕೋರ್ಗೆ ಇದು ಅದ್ಭುತವಾದಂಥ ಸ್ಥಳ. ಈ ವಿಶ್ವಶಾಂತಿ ಆಶ್ರಮ ಹೆಸರಿಗೆ ತಕ್ಕಂತೆ ಶಾಂತಿಯಾಗಿದೆ. ಇಂಥ ಅದ್ಭುತವಾದಂಥ ಮಠನ ಕಟ್ಟಿಸಿರೋದು ಸದ್ಗುರು ಸಂತ ಕೇಶವದಾಸ್ ಜಿ. ಇದು ಸದ್ಗುರು ಸಂತ ಕೇಶವದಾಸರ ಭಜನಾ ಮಂದಿರ. ಇಲ್ಲಿ ಸದ್ಗುರುಗಳ ಪ್ರತಿಮೆನ ನಾವು ನೋಡ್ಬೋದು. ಇಲ್ಲಿ ಪ್ರತಿ ಸಂಜೆ ಭಜನೆ ನಡೆಯುತ್ತೆ. ಇಲ್ಲಿ ಭಾರತದ 7 ಪವಿತ್ರ ಸಪ್ತ ನದಿಗಳಾದ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಹಾಗೆ ಕಾವೇರಿಯ ಸುಂದರ ಮೂರ್ತಿಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಆಶ್ರಮ ಮನಸ್ಸಿಗೆ ಶಾಂತಿ ನೀಡುವ ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕ ಕೇಂದ್ರ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ವಿಶ್ವಶಾಂತಿ ಧಾಮನ ಹೇಗಿತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಸಿಗ್ತೀನಿ ಮುಂದಿನ ಗುರುವಾರ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ಕಾರ.